ಹಾಯ್ ನಮಸ್ತೆ. ನಾನು ವಿ ಎಸ್ ಲಕ್ಷ್ಮಿ. ಇವತ್ತು ಬಂದು ಎಲ್ಲರಿಗೂ ಇಷ್ಟ ಆಗ್ಬೋದೋ ಆಗ್ತಾ ಇಲ್ವೋ ಗೊತ್ತಿಲ್ಲ. ನಾನಂತೂ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಕೆಲವ್ರ ಮನೆಯಲ್ಲಿ ಮಕ್ಕಳಿಗೆ ಇವಾಗಲೂ ಸಾಂಬಾರು ಮಾಡೋಕ್ಕೆ ಬರೋದಿಲ್ಲ. ಬೇರೆಲ್ಲ ಕಲಿತಾರೆ, ನಾನ್ ವೆಜ್ ಆಗಲಿ ಪ್ರತಿಯೊಂದು ಕಲ್ತ್ಕೊಡ್ತಾರೆ ಬೇಗ. ಈ ಸಾಂಬಾರು, ಈ ಸೊಪ್ಪು ಸಾರು, ಈ ಥರ ಕೆಲವೊಂದು ಇಷ್ಟಪಡೋವಂಥ ಸಾರುಗಳನ್ನ ಮಾಡೋಕ್ಕೆ ಬರೋದಿಲ್ಲ ಅಂತಾರೆ. ಈಗ ನಾನು ತೋರಿಸ್ತಾ ಇದ್ದೀನಿ ಸಾಂಬಾರು, ಮುಲ್ಲಂಗಿ ಸಾಂಬಾರು. ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಎಲ್ಲರ ಮನೇಲೂ ಇಷ್ಟಪಟ್ಟು ಮಾಡ್ತಾರೆ. ನಮ್ಮ ಮನೆಯಲ್ಲೂ ಮುಲ್ಲಂಗಿ ಸಾಂಬಾರು ಅಂದರೆ ತುಂಬಾ ಇಷ್ಟ. ನಿಮ್ಮ ಮನೇಲಿ ಹೇಗೋ ಏನೋ ಗೊತ್ತಿಲ್ಲ, ಕೆಲವ್ರಂತೂ ಆ ಸ್ಮೆಲ್ಗೆ ಇಷ್ಟಪಡೋದಿಲ್ಲ ಸಾಂಬಾರನ್ನ. ನಮ್ಮ ಮನೇಲಂತೂ ನಮಗೆ ಅಂತೂ ತುಂಬ ಇಷ್ಟ. ಯಾವಾಗಲೂ ವಾರದಲ್ಲಿ ಪ್ರತಿ ವಾರ ತಪ್ಪದೆ ಒಂದು ಸತಿ ಆದರೂ ಮಾಡೇ ಮಾಡ್ತೀವಿ ಮುಲ್ಲಂಗಿ ಸಾಂಬಾರನ್ನ. ಇವಾಗ ನಾನು ಅದಕ್ಕೆ 1-2 ಟೊಮೆಟೊ, 1-2 ಈರುಳ್ಳಿ, ಫಸ್ಟು ಕುಕ್ಕರ್ನಲ್ಲಿ ಬೇಳೆ ಹಾಕಿ, ಬೇಳೆನ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನಾನು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ, ನೀಟಾಗಿ ನೋಡಿ ಮಾಡೋರು ಕಲ್ತ್ಕೋಬೋದು. ಅದಕ್ಕೆ 1-2 ಈರುಳ್ಳಿ ಹಾಕ್ಕೊಂಡಿದ್ದೀನಿ, 1-2 ಟೊಮೆಟೊ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಗೆಡ್ಡೆಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ನಾನು ಹಾಕ್ಕೊಳ್ತೀನಿ ಟೇಸ್ಟಿಗೆ. ಮತ್ತು ಇದಿಷ್ಟನ್ನು ಹಾಕಿ ಸ್ವಲ್ಪ 3 ವಿಷಲ್ ಬರೋವರೆಗೂ, ಬೇಳೆ 3 ವಿಷಲ್ ಬಂದರೆ ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ ನಾನು 3 ವಿಷಲ್ ಬಿಟ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು 3 ವಿಷಲ್ ಇಟ್ಕೊಳ್ಳೋಣ. ನಾನು ಅದಕ್ಕೆ ಸ್ವಲ್ಪ ಬೇಯೋದಕ್ಕೆ ಸ್ವಲ್ಪ ಎಳ್ಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನಷ್ಟು ಎಳ್ಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅರಶಿನದ ಪುಡಿ 1 ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತೀನಿ. ಇದಿಷ್ಟು ಹಾಕಿ ಒಂದು ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಮಾಡ್ಕೊಳ್ಳೋಣ. ಏನಂತ ಕಷ್ಟ ಇಲ್ಲ, ಮಕ್ಳಿಗೆ ಸಾಂಬಾರು ಮಾಡೋ ಅಂದ್ರೇ ಒಂಥರ ಬೇಜಾರು ಪಟ್ಕೊಳ್ತಾರೆ. ಹಾಗಾಗಿ ಮುಲ್ಲಂಗಿ ಒಳ್ಳೆಯದೇನೆ ಹೆಲ್ತ್ಗೆ. ಅದು ಸ್ಮೆಲ್ ಇರ್ಬೋದು, ಅದು ಗ್ಯಾಸ್ಟ್ರಿಕ್ಗೆ, ನಮಗೆ ಜೀರ್ಣಶಕ್ತಿಗೆ ಒಳ್ಳೆಯದು. ಮತ್ತು ಸ್ವಲ್ಪ ಕೋಲ್ಡ್ ಬಾಡಿ ಇರೋರು ಮುಲ್ಲಂಗಿ ತಿನ್ನೋಕೆ ಹೋಗೋದಿಲ್ಲ. ಹಂಗಾಗಿ ಮಾಡೋದ್ರಿಂದ ಒಳ್ಳೆಯದೇನೆ. ನಾನು ಇವಾಗೆಲ್ಲ ಹಾಕ್ಕೊಂಡು ಇವಾಗ ಕುಕ್ಕರ್ ಮುಚ್ಚಳ ಹಾಕಿ 3 ವಿಷಲ್ ಅದನ್ನು ಬಿಡೋಣ. ಮತ್ತು ನೀವೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ನಿಮ್ಗೇನು ಇಷ್ಟನೋ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನೂ ನನಗೆ ಯಾರೂ ಇದರಿಂದ ನನಗೆ ಫ್ರೆಂಡ್ಸ್ ಆಗಿರೋರು ಯಾರೂ ಇನ್ನೂ ಪರಿಚಯನೇ ಆಗಿಲ್ಲ. ಯಾಕಂದರೆ ಯಾರು ಕಾಮೆಂಟೇ ಮಾಡೋದಿಲ್ಲ. ಹಾಗಾಗಿ ನನಗೆ ಯಾರು ನಾನು ಸಬ್ಸ್ಕ್ರೈಬರ್ ಆಗ್ತಾ ಇದ್ದೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಅಂದರೆ ಯಾರು ಅಂತ ನನಗೂ ಇನ್ನೂ ಅಷ್ಟು ಪರಿಚಯ ಆಗಿಲ್ಲ. ಇನ್ಮೇಲಾದರೂ ನೀವು ಕಾಮೆಂಟ್ ಮಾಡೋದ್ರಿಂದ ನನಗೆ ಇವರು ನನ್ನೂರು ಅನ್ನೋದು ಒಂದು ಖುಷಿಯಾಗುತ್ತೆ. ಈಗ ನಾನು ಮುಲ್ಲಂಗಿನ ಸ್ಲೈಸ್ ಮಾಡಿ ಒಂದು ಅರ್ಧ kg ಅಷ್ಟು ನಾನು ಮುಲ್ಲಂಗಿನ ರೌಂಡ್ ಶೇಪಲ್ಲಿ ಕಟ್ ಮಾಡಿ ನಾನು ಅದನ್ನು ಒಂದು ಕಡೆ ತಪ್ಪಲೆನಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ. ಒಂದು 5 ನಿಮಿಷ ಬೆಂದರೆ ಸಾಕು, ಬೇಗನೆ ಬೆಂದೋಗುತ್ತೆ. ಈಗ ನಾನು ಏನೆಲ್ಲ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ನೋ ಅದನ್ನೆಲ್ಲ 3 ವಿಷಲ್ ಬಂದಿದೆ. ಅದನ್ನು ಚೆಂದಾಗೆ ನುಣ್ಣಗೆ ನಾನು ಮಸಿಯೋ ಕೋಲಲ್ಲಿ ಮಸ್ಕೊಂಡಿದ್ದೀನಿ. ಅಷ್ಟೇ ಸಿಂಪಲ್, ಇನ್ನೇನು ಇಲ್ಲ, ಅದಕ್ಕೆ ಎಕ್ಸ್ಟ್ರಾ ಏನೂ ಇಲ್ಲ. ಇದಕ್ಕೆ ನಾವು ಸಾಂಬಾರು ಪೌಡರು, ಸ್ವಲ್ಪ ಚಿಲ್ಲಿ ಪೌಡರ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ, ಸ್ವಲ್ಪ ಟೇಸ್ಟ್ಗೆ ಹುಳಿ ನೀರು, ಒಂದು ಚಿಕ್ಕ ಗೆಡ್ಡೆ ಹಾಕಂದ್ರೆ ಟೊಮೆಟೊ ಹಾಕಿರ್ತೀವಿ, ಒಂಚೂರು ಹುಳಿ ನೀರು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಎಲ್ಲರ ಮನೆಯಲ್ಲೂ ಸಾಂಬಾರು ಪುಡಿ ಇದ್ದೇ ಇರುತ್ತೆ. ಜೊತೆಗೆ 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ. ಈಗ ಲಾಸ್ಟಲ್ಲಿ ಅದಕ್ಕೆ ಒಗ್ಗರಣೆ ಅಷ್ಟೇ ಕೊಟ್ಕೊಳ್ಬೇಕಾಗುತ್ತೆ. ಒಗ್ಗರಣೆ ಲಾಸ್ಟಲ್ಲಿ ಕೊಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಅದಕ್ಕೆ ಒಂದು ಚಿಕ್ಕದು ಸೌಟ್ ಥರ ತೊಗೊಂಡಿದ್ದೀನಿ. ಒಗ್ಗರಣೆ ಹಾಕ್ತೀವಿ ನೋಡು, ಇದಕ್ಕೆ ಎಣ್ಣೆ ಹಾಕ್ಕೊಂಡು ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಸಾಸಿವೆ, ಜೀರಿಗೆ, ಮತ್ತು ಒಂದು ಈರುಳ್ಳಿ, ಚಿಕ್ಕದಾಗಿರೋ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಅದನ್ನು ಕೊತ್ಕೊಂಡು, ಮತ್ತು ಕರಿಬೇವು ಸ್ವಲ್ಪ, ಲಾಸ್ಟಲ್ಲಿ ತುಪ್ಪನೂ ಸ್ವಲ್ಪ ಹಾಕ್ಕೊಂಡ್ರೆ ಇನ್ನೂ ಗಮ್ ಅನ್ನುತ್ತೆ ಸಾರು. ಇದನ್ನೆಲ್ಲ ಹಾಕ್ಕೊಂಡು ನಾವು ಇವಾಗ ಒಗ್ಗರಣೆ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಆ ಒಗ್ಗರಣೆನೂ ಬಂದು ಅದಕ್ಕೆ 1-2 ಒಣಮೆಣ್ಸಿನ್ಕಾಯಿ ಲಾಸ್ಟಲ್ಲಿ ಹಾಕ್ಕೊಂಡು ಸ್ವಲ್ಪ
ಗೋಲ್ಡನ್ ಬ್ರೌನ್ ಆಗೋವರೆಗೂ ಈರುಳ್ಳಿನ ಹುರ್ಕೊಳ್ಳೋದ್ರಿಂದ ಅದು ಬಂದು ನಮಗೆ ಲಾಸ್ಟಲ್ಲಿ ನಾವೇನು ಒಗ್ಗರಣೆ ಕೊಡ್ತೀವಿ ಅದು ಗಮ್ ಅಂತಿರುತ್ತೆ ಸಾರಿಗೆ. ಹಾಗಾಗಿ ಚೆನ್ನಾಗಿ ಎಣ್ಣೆನಲ್ಲಿ ಇದನ್ನ ಈರುಳ್ಳಿನ ಬ್ರೌನ್ ಆಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ನಾನು ಇದೇ ರೀತಿ ಇಷ್ಟೇ ಸಿಂಪಲ್ ಆಗಿ ನಾನು ಮಾಡೋದು. ಎಲ್ಲರೂ ಮಾಡೋದು ಇದೇ ಥರನೇ. ಆದರೆ ಅದನ್ನ ಸಾಂಬಾರು ಅಂದರೆ ಮಕ್ಳಿಗೆ ಅಯ್ಯೋ ನಂಗೆ ಸಾಂಬಾರು ಮಾಡಕ್ಕೆ ಬರಲ್ಲ ಅಂದ್ಬಿಡ್ತಾರೆ. ಈಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ ಒಗ್ಗರಣೆ, ನೋಡ್ರಿ ಈ ರೀತಿ ಆದರೆ ಸಾಕು. ಅದನ್ನ ನಾನಿವಾಗ ಸಾಂಬಾರು ಏನು ಚೆನ್ನಾಗಿ ಕುದ್ದಿದೆ, ಖಾರ ಎಲ್ಲ ಹುಳಿ ಉಪ್ಪು ಖಾರ ಸ್ವಲ್ಪ ಟೇಸ್ಟ್ಗೆ ಒಂದು ಚೂರು ಬೆಲ್ಲ ಹಾಕೊಳ್ಳೋದ್ರಿಂದ ಒಳ್ಳೆಯದು. ಎಲ್ಲ ಚೆನ್ನಾಗಿ ಕುದ್ದಿ ಇದೆ. ಈಗ ನಾನು ಇವಾಗ ಒಗ್ಗರಣೆನ ಸೇರಿಸಿದ್ದೀನಿ. ಸೇರಿಸ್ಬಿಟ್ಟು ಇವಾಗ ನಾವು ತಟ್ಟೆ ಮುಚ್ಚಿಟ್ಬಿಟ್ರೆ ಒಂದು 5 ನಿಮಿಷ ಬಿಟ್ಟರೆ ತುಂಬಾನೇ ಟೇಸ್ಟ್ಫುಲ್ ಆಗಿರುತ್ತೆ ಸಾಂಬಾರಂತೂ. ನಮ್ಮ ಮನೇಲಂತೂ ಇಷ್ಟ. ನಿಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು